ಕೊನೆಗೂ ರೇವಣ್ಣನಿಗೆ ಜಾಮೀನು ಸಿಕ್ಕಿತು. ಜೆಡಿಎಸ್ ಮುಖಂಡ ರೇವಣ್ಣನವರು ಇವತ್ತು ಜಾಮೀನು ಸಿಕ್ಕಿದೆ. ಅವರು ತಪ್ಪು ಮಾಡಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಕೆಲವು ಸಂತ್ರಸ್ತೆಯರು ಅವರ ಮೇಲೂ ಏನೇನೋ ತಪ್ಪುಗಳನ್ನು ಹಾಕಿದ್ದಾರೆ. ಈ ಪ್ರಜ್ವಲನು ಏನು ವಿಡಿಯೋಗಳನ್ನು ಮಾಡಿ ಅದನ್ನು ಇಟ್ಟುಕೊಂಡಿದ್ದಕ್ಕೆ ಅವನ ಡ್ರೈವರ್ ದೊಡ್ಡ ಕಳ್ಳ, ಅದನ್ನೆಲ್ಲ ಹಂಚಿಬಿಟ್ಟಿದ್ದಾನೆ. ಈ ವಿಡಿಯೋ ಆ್ಯಕ್ಚುಲಿ ಪೆನ್ ಡ್ರೈವನ್ನು ಹಂಚಿದವರು ಯಾರು ಅಂತ ಮೊದಲು ಹಿಡಿಯಬೇಕು. ಅವರನ್ನು ಹಿಡಿದು ಮೊದಲು ಶಿಕ್ಷೆಗೆ ಅನ್ವಯಿಸಬೇಕು. ಯಾಕಂದರೆ ಹೆಣ್ಣು ಮಕ್ಕಳದ ವಿಡಿಯೋ ಪ್ರಜ್ವಲ್ ಮಾಡಿದಾನೋ ಬಿಟ್ಟಿದ್ದಾನೋ ಗೊತ್ತಿಲ್ಲ. ಡ್ರೈವರ್ನ ಹಿಡಿದು ಚೆನ್ನಾಗಿ ಥಳಿಸಿದರೆ ಎಲ್ಲ ಗೊತ್ತಾಗುತ್ತೆ. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋವನ್ನು ಮಾಡುತ್ತಿದ್ದೇವೆ. ಇದನ್ನು ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಸಬ್ಸ್ಕ್ರೈಬ್ ಮಾಡಿದರೆ ಇದೇ ನೀವು ನಮ್ಮ ಶಾಲೆಗೆ ಕೊಡುವಂಥ ಡೊನೇಷನ್. ಇದನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಡ್ರೈವರು ಯಾರ್ಯಾರಿಗೆ ಕೊಟ್ಟಿದ್ದಾನೋ ಗೊತ್ತಿಲ್ಲ. ಇದನ್ನು ಕಾಂಗ್ರೆಸ್ನವ್ರಿಗೆ ಕೊಟ್ಟು ಕಾಂಗ್ರೆಸ್ನವರು ಇದನ್ನು ರಾಜಕಾರಣಕ್ಕೆ ಬಳಸಿಕೊಳ್ಳುತ್ತಿದ್ದಾರೋ ಗೊತ್ತಿಲ್ಲ. ಈ ಸಿದ್ದರಾಮಯ್ಯ, ಈ DK ಶಿವಕುಮಾರನ ಮಾತು ಕೇಳಿ ಕೆಟ್ಟು ಹೋಗುತ್ತಾರೆ. ಹಳ್ಳಕ್ಕೆ ಬೀಳೋದಂತೂ ಗ್ಯಾರಂಟಿ. ಈ ಪ್ರಜ್ವಲನು ಎಂಜಿನಿಯರಿಂಗ್ ಓದಿ ಯಾಕೆ ಈ ಥರ ಕೆಲಸ ಮಾಡಿದನೋ ಗೊತ್ತಿಲ್ಲ. ಅವನು ಮಾಡಿದನೋ ಅಥವಾ ಡ್ರೈವರೇ ಏನೋ ಎಡಿಟಿಂಗ್ ಮಾಡಿ ಪ್ರಜ್ವಲನ ಮುಖವನ್ನು ಹಾಕಿದ್ದಾನೋ ಎಲ್ಲವನ್ನು ಇದು ಮಾಡಬೇಕು, ವಿಚಾರಣೆಯನ್ನು ಮಾಡಬೇಕು. ಯಾಕಂದರೆ ಈ ಹೆಣ್ಣು ಮಕ್ಕಳು ಅಷ್ಟೇ. ಇವಾಗ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣನ ಕ್ಯಾರೆಕ್ಟರ್ ಸರಿ ಇಲ್ಲ ಅಂದಮೇಲೆ ಅವ್ರ ಮನೆಗೆ ಯಾಕೆ ಕೆಲಸಕ್ಕೆ ಹೋಗಬೇಕು? ಅವರ ಆಫೀಸಿಗೆ ಹೋಗುವಾಗ ಯಾರಾದರೂ ಜೊತೆಗೆ ಕರೆದುಕೊಂಡು ಹೋಗಬೇಕು. ಒಬ್ಬೊಬ್ಬರೇ ಹೆಣ್ಣು ಮಕ್ಕಳು ಯಾರಾದರೂ ರಾಜಕಾರಣಿಗಳನ್ನು ಮೀಟ್ ಮಾಡೋಕ್ಕೆ ಹೋಗುತ್ತಾರಾ? ಹೋದರೆ ಅವರು ರಾಜಕಾರಣಿಗಳು, ಎಷ್ಟೋ ರಾಜಕಾರಣಿಗಳು ಇದೇ ಥರ ಇರುತ್ತಾರೆ. ಅವರೇ ಹೆಣ್ಣು ಅನ್ನೋ ಇದ್ರ ಹಿಂದೆಯೇ ಹೋಗ್ತಾ ಇರ್ತಾರೆ. ಆ್ಯಕ್ಚುಲಿ ಒಂದು ರಾಜಕಾರಣಿ ಆ ಏರಿಯಾದಲ್ಲಿ ಇದ್ದಾನಂದಮೇಲೆ ಅವನ ಕ್ಯಾರೆಕ್ಟ್ರ್ ಎಲ್ರಿಗೂ ಗೊತ್ತಿರುತ್ತೆ. ಆ ಏರಿಯಾದಲ್ಲಿ ಇರುವವರಿಗೆ ಅವರ ಕ್ಯಾರೆಕ್ಟ್ರು ಸರಿ ಇಲ್ಲ ಅಂದಮೇಲೆ ಈ ಹೆಣ್ಣು ಮಕ್ಕಳು ಯಾಕೆ ಹೋಗಬೇಕು? ಹೆಣ್ಣು ಮಕ್ಕಳು ಎಷ್ಟೋ ಜನ ಹೆಣ್ಣು ಮಕ್ಕಳು ಸರಿ ಇರೋದಿಲ್ಲ. ಎಷ್ಟೋ ಜನ ಹೆಣ್ಣು ಮಕ್ಕಳು ದುಡ್ಡಿಗಾಗಿ, ಅಧಿಕಾರಕ್ಕಾಗಿ ಅವ್ರ ಹತ್ರ ಏನಾದರೂ ಕೆಲಸ ಆಗುತ್ತೆ ಅಂತ ಹೋಗ್ತಾರೆ. ಅವರು ಕರೆದ ತಕ್ಷಣ ಅವರ ಹಿಂದೆ ಯಾಕೆ ಹೋಗಬೇಕು? ಅವರ ಆಫೀಸಿಗೆ ಯಾಕೆ ಹೋಗಬೇಕು? ಒಬ್ಬೊಬ್ಬರೇ ಹೋಗಬೇಕು ಅವ್ರ ಮನೆಯಲ್ಲಿ ಅಂತ? ಅವರ ಮನೆಯಲ್ಲಿ ಯಾಕೆ ಕೆಲಸಕ್ಕೆ ಸೇರಿಕೊಳ್ಳಬೇಕು? ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ ಅಂದರೆ ಅವ್ರ ಮನೆಗೆ ಕೆಲಸಕ್ಕೆ ಹೋಗಬಾರ್ದು. ಅವರ ಕ್ಯಾರೆಕ್ಟರ್ ಸರಿ ಇಲ್ಲ ಅಂದರೆ ಒಬ್ಬೊಬ್ಬರೇ ಅವರ ಆಫೀಸಿಗೆ ಅವರನ್ನು ಮೀಟ್ ಮಾಡೋಕ್ಕೆ ಹೋಗಬಾರ್ದು. ಯಾವ ಪೊಲೀಸರು ಆಫೀಸರ್ ಆಗಿರಲಿ, ಯಾರಾಗಿರಲಿ ಯಾಕೆ ಹೋಗಬೇಕು? ಅವರು ಹೋದರೆ ತಾನೇ ಈ ಥರ ಬ್ಲ್ಯಾಕ್ ಮೇಲ್ ಮಾಡೋದೆಲ್ಲ ಮಾಡೋದು. ಅವರು ಹೋಗಿಲ್ಲ ಅಂದರೆ ಅವರು ಎಲ್ಲಿ ಸಿಗ್ತಾರೆ? ಈಗ ನಾವು ಹೆಣ್ಣು ಮಕ್ಕಳೇ, ನಾವು ಇಲ್ಲಿ ಬದುಕ್ತಾ ಇದ್ದೀವಿ. ನಾವು ಎಲ್ಲರೂ ನಾವು ಚೆನ್ನಾಗಿದ್ದೀವಿ. ಆದರೆ ನಾವು ಯಾವತ್ತೂ ಈ ಥರದ್ದು ಕತೆಗಳಿಗೆ ಸಿಕ್ಕಿಕೊಂಡಿಲ್ಲ. ಯಾಕಂತಾರೆ ಅಂಥ ಕಚಡ ಜನಗಳು ಇದ್ದಾರೆ ಅಂದರೆ ಅವರ ಮನೆಯ ರೋಡಲ್ಲೂ ನಾವು ಹೋಗಲ್ಲ. ಯಾಕೆ ಹೋಗಬೇಕು? ಹೆಣ್ಣು ಮಕ್ಕಳದು ತಪ್ಪಿರುತ್ತದೆ. ಪಾಪ ದೇವೇಗೌಡರಿಗೆ ಈ ಇಳಿ ವಯಸ್ಸಲ್ಲಿ ಇವೆಲ್ಲ ಬೇಕಿತ್ತಾ? ಇವರು ಮಕ್ಕಳು ಮೊಮ್ಮಕ್ಕಳು ಮಾಡುವ ಕರ್ಮಕಾಂಡಕ್ಕೆ ದೇವೇಗೌಡರು ಬಲಿಯಾಗುತ್ತಿದ್ದಾರೆ. ಈ ರೇವಣ್ಣ ಹೊರಗೆ ಬಂದಿದ್ದು ಅವರಿಗೆ ಎಷ್ಟೋ ಸಮಾಧಾನವಾಗಿರುತ್ತದೆ. ಎಷ್ಟೋ ಹೆಣ್ಣು ಮಕ್ಕಳು ದುಡ್ಡಿಗಾಗಿ ಹೋಗುತ್ತಾರೆ. ಆಮೇಲೆ ಏನೋ ಆಗಿದ್ದು ದುಡ್ಡು ಕೊಡದಿದ್ದರೆ ಅದು ಇದು ಇದಾದ ಮೇಲೆ ಗಂಡಸರನ್ನು ದೂರುತ್ತಾರೆ. ಗಂಡಸರು ಸರಿ ಇರೋದ್ರಿಂದ ಗೊತ್ತಿದ್ದ ಮೇಲೆ ಯಾಕೆ ಹೋಗಬೇಕು? ಹೋಗಲೇಬಾರ್ದು ಅವರ ಕಡೆಗೆ.